16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದ. ಏನದೆ 16 ವಯಸ್ಸಲ್ಲೇ 6 ಪ್ಯಾಕ್ ಮಾಡಿದ. ತೀರ್ಬೋಕಿ ನನ್ ಮಗನ್ ತಗೊಂಬಂದು ನ್ಯಾಯವಾಗಿ ಕುಂಡಿ ತೊಳ್ಕೊಳಕ್ ಬರಕಿಲ್ಲ ಅಂತ ಟೈಮಲ್ಲಿ 6 ಪ್ಯಾಕ್ ಮಾಡಿದ್ನಂತ. 5 ರೂಪಾಯಿ ಬಿಸ್ಕೆಟ್ ಪ್ಯಾಕ್ ತಿಂದಂತ ಹೇಳು, ಸುಳ್ಳ ಕೇಳ್ತೀಯಾ? ಇವಾಗ ಎಲ್ಲರೂ ಹೇಳ್ತಾರೆ 6 ಪ್ಯಾಕ್ ಅಂತ. 16 ವಯಸ್ಸಿಗೆ 6 ಪ್ಯಾಕ್ ಮಾಡಿ ಬಂದಿದ್ದು. ಅಲ್ಲ ಗುರು, ಇವ್ನು ಹೇಳೋದು ನೋಡಿದ್ರೆ ಅಣ್ಣ ಗಾಂಧೀಜಿ ಸ್ವತಂತ್ರ ತರಕ್ಕಿಂತ ಮುಂಚೆನೆ 6 ಪ್ಯಾಕ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ತಂದಿರೋ ತರ ರೇಂಜ್ಗೆ ಬಿಲ್ಡಪ್ ಕೊಡ್ತಾವನೆ. ಅಲ್ಲ ನಮ್ಮ ಅಪ್ಪನ ಆಸೆ ಒಂದು ಈಡೇರಿಸಿದೆ, 6 ಪ್ಯಾಕ್ ಮಾಡು ಅಂತ ಹೇಳಿದ್ರು. 6 ಪ್ಯಾಕ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿ 6 ಪ್ಯಾಕ್ ಮಾಡಿ. ನಮ್ ಬುಲೆಟ್ ಪ್ರಕಾಶ್ ಸರಿಗೆ ಬೊಜ್ಜಿದೆ ಅಂತ ನನ್ನ ಮಗ ಆದ್ರೂ ಸ್ವಲ್ಪ ಫಿಸಿಕಲ್ ಆಗಿ ಫಿಟ್ ಆಗಿರ್ಲಿ ಅಂತ ಅವರು ಪಾಪ ಕಾಮಿಡಿಗೆ ಹೇಳಿರ್ಬೋದು. ಅದನ್ನ ನೀವು ಮಾಡಿ ಅದನ್ನೇ ದೊಡ್ಡ ಸಾಧನೆ ಅಂತ ಹೇಳ್ತಿದ್ದಾನಲ್ಲ. ಒಂದ್ಸಲ ಹಳ್ಳಿ ಕಡೆ ಹೋಗಿ ನೋಡು, ರೈತರಿಗೆಲ್ಲ ಯಾವ ತರ 6 ಪ್ಯಾಕ್ ಇರ್ತಾವಂತ. ದಿನ ಕೂಲಿ ಕಾರ್ಮಿಕರಿಗೆ ಎಲ್ರಿಗೂ ನ್ಯಾಚುರಲ್ ಆಗಿ ಬಂದಿರ್ತವೆ. ಅದನ್ನ ಇಷ್ಟೊಂದು ಬಿಲ್ಡಪ್ ಕೊಡ್ಕೊಂಡು ಹೇಳ್ತಿದ್ಯಲ್ಲ ಗುರು. ಬದುಕಕ್ಕೋಸ್ಕರ ತಿನ್ಬೇಕು ಕಡ್ಲಾ, ತಿನ್ನಕ್ಕೋಸ್ಕರ ಬದುಕಡ್ರ ಆಯ್ತದ. ಮಿಸ್ಟರ್ ಕಿರಾತಕ ಚಾನಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇವತ್ತಿನ ನಮ್ಮ ಮಾತುಕತೆ ರಕ್ಷಕ್ ಬುಲೆಟ್ ಜೊತೆ. ಹಾಯ್ ರಕ್ಷಕ್, ವೆಲ್ಕಮ್ ನಮ್ಮ ಮಾತುಕತೆಗೆ. ಓಹೋ, ಏನ್ ಉರ್ಲಿಂಗಣ್ಣ, ಚೆನ್ನಾಗಿದೀಯಾ? ಥ್ಯಾಂಕ್ ಯು. ಈಗ ಬುಲೆಟ್ ಅಂತ ನೀವು ತಂದೆಯವರ ಹೆಸರಿಂದ ಇಟ್ಕೊಂಡಿರೋದ ಅಥವಾ ಏನು ಇಷ್ಟ ಆಯ್ತು ಅಂತ ಇಟ್ಕೊಂಡಿದ್ದ? ಅಂದ್ರೆ ನನ್ನ ಹೆಸರು ಬಂದ್ಬಿಟ್ಟು ರಕ್ಷಕ್ ಸೇನಾ ಅಂತ. ಏನ್ ಬಗಳ್ದೆ? ಸ್ಕೂಲು ಕಾಲೇಜಲ್ಲೆಲ್ಲ ಕೊಟ್ಟಿದ್ದು ರಕ್ಷಕ್ ಸೇನಾ ಅಂತ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ತೊಂದ್ರೆ ಇಲ್ಲ. ಅದಾದ್ಮೇಲೆ ಅಪ್ಪ ನನ್ನ ಜೊತೆಗಿದ್ರು. ಲೋ ಪುಂಗಿದ ಸರ್, ನಿಮ್ಮ ಅಪ್ಪಾಜಿಗೆ ಅಂದ್ರೆ ಬುಲೆಟ್ ಸರಿಗೆ ಮದ್ವೆ ಆದ್ಮೇಲೆ ನೀನ್ ಈ ಭೂಮಿಗೆ ಇಳ್ದಿದ್ದು, ಅವ್ರು ನಿನ್ ಜೊತೆ ಇರೋದಲ್ಲ, ನೀನ್ ಅವ್ರ ಜೊತೆ ಇದ್ದಿದ್ದಂತ ಹೇಳು. ಹೆಸರು ಯಾವತ್ತು ಶಾಶ್ವತವಾಗಿ ಇರಬೇಕು ಅನ್ನೋದು. ಮನುಷ್ಯ ಹೋಗಿರ್ಬೋದು ಅಷ್ಟೇ, ಆ ಹೆಸರು ಯಾವತ್ತಿಗೂ ಇಲ್ಲಿ ಉಳಿಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಆ ಬುಲೆಟ್ ಅನ್ನೋದು ನನ್ನ ಹೆಸರು ಪಕ್ಕದಲ್ಲಿ ಹಾಕೊಂಡು ರಕ್ಷಕ್ ಬುಲೆಟ್ ಅಂತ ಮಾಡ್ಕೊಂಡಿದ್ದೀನಿ. ನಮ್ ಬುಲೆಟ್ ಪ್ರಕಾಶ್ ಸರ್ ಇದು ಹೆಸರು ಇಟ್ಟಿದ್ದು ಓಕೆ, ಆದ್ರೆ ಬುಲೆಟ್ ಪ್ರಕಾಶ್ ಸರ್ ಹೆಸರಲ್ಲಿ ಈ ತರ ನಾಟಕ ಸುಳ್ಳು ಹೇಳೋದೆಲ್ಲ ಯಾಕೆ? ಇಡೀ ರಾಜ್ಯದಲ್ಲೇ ಫೇಮಸ್ ಆಗಿರೋ ಕಾಮಿಡಿ ಆಕ್ಟರ್ಗೆ ನನ್ನ ಮಗ ಅದ್ ಹೆಂಗ್ ಉಟ್ಬಿಟ್ಟ. ಸ್ವಲ್ಪ ನನ್ನ ಕೋಪಗಳು, ನನ್ನ ಮಾತುಗಳು ಅದೆಲ್ಲ ಜಡ್ಜ್ ಮಾಡಿ ನಮ್ಮಮ್ಮ 1 ತಿಂಗಳು ಇರ್ತಾನೆ ಅಷ್ಟೇ ಆಗೋದು ಅವ್ನು ಕೇಳಿ ಅಂತ ಅನ್ಕೊಂಡಿದ್ರು. ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಫುಡ್ಡಿ, ಜಾಸ್ತಿ ಮಾತಾಡ್ತಾ ಇರ್ತೀನಿ. ನಿಮ್ಮ ಅಮ್ಮನ ಪಿಂಡ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತಾ ಇದೆಯಲ್ಲಣ್ಣ. ಅಲ್ವೋ ಪುಂಗಿದಾಸ, ಚಿಕ್ಕ ಮಕ್ಳು 4 ವರ್ಷ 5 ವರ್ಷ ಪಾಪುಗಳ ತರ ಒಂದಕ್ಕೊಂದು ಅರ್ಥ ಇರದೇ ಇರೋ ತರ ಮಾತಾಡ್ತಿದೀಯಲ್ಲ. ಸರಿ, ನಮ್ಮ ಕೋಪ ಬಂದಾಗ ಫುಡ್ ಲವರು ಫುಡ್ ತಿಂತೀಯ ಓಕೆ, ಹಂಗಾದ್ರೆ ಬೇಜಾರಾದಾಗ ಏನ್ ಹೇಳ್ತಿಂತೀಯ? ಇವಾಗ ನೀನು ಹೇಳೋ ಹಂಗೇನೆ ಫುಡ್ ಲವರು ಜಾಸ್ತಿ ಮಾತಾಡ್ತೀಯ ಅಂದ್ರೆ ನಾನು ಕೂಡ ರೋಸ್ಟರ್, ಆದ್ರೆ ನಿನ್ನ ತುಂಬಾ ಚೆನ್ನಾಗಿ ಹೊಗಳ್ತಾ ಇರ್ತೀನಿ. ಗುರು, ಯಾವುದೇ ಮನುಷ್ಯ ಆಗ್ಲಿ ಭೂಮಿ ಮೇಲೆ ಹುಟ್ಟಿದ್ಮೇಲೆ ಆಳಾಗಿ ದುಡಿಬೇಕು, ಅರಸನಾಗಿ ತಿನ್ಬೇಕು ಕಳ್ಳ. ಅದನ್ ಬಿಟ್ಟು ಇರೋಬರ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಕೊಟ್ಟು ನಂದು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ನೀನ್ ಪುಂಗ್ತಾ ಇದ್ರೆ ಯಾವ ಜನ ತಾನೇ ತಂದೆಗೆ ತಕ್ಕ ಮಗ ಅಂತ ಹೇಳ್ತಾರೆ ಹೇಳೋ? ಕರೆಕ್ಟ್. ಆದ್ರೂ ಕೂಡ ನಿನಗೆ ನಿನ್ ಚಾನಲ್ ಅಲ್ಲಿ ಇಂಟರ್ವ್ಯೂ ಮಾಡೋರೆ ನಿನ್ನ ಟ್ರೋಲ್ ಮಾಡ್ತಾರೆ ಗೊತ್ತಾ? ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡು, ರಕ್ಷಕ್ ಬುಲೆಟ್ ಇಂಟರ್ವ್ಯೂ ಅಂತ ಹೊಡೆದ್ರು ಅಲ್ಲಿ ಬರೋದೆಲ್ಲ ಇಂಟರ್ವ್ಯೂ ಅಂತೂ ಅಲ್ಲ, ರೋಸ್ಟ್ ಮತ್ತು ಟ್ರೋಲ್ಗಳೇ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಮಾತು ಕಮ್ಮಿ ಮಾಡಿ ಕೆಲಸ ಮಾಡು, ಅವಾಗ ಎಲ್ಲರೂ ಮೆಚ್ತಾರೆ ನಿಂಗೆ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಅನ್ಸುತ್ತೆ ದೇವರಲ್ಲಿ ಭಾಳ ಕೆಟ್ಟ ಪದಗಳನ್ನು ಬೈದಾಕ್ಬಿಡ್ಬೇಕು ಅಂತ ಅನ್ಸುತ್ತೆ. ಥೂ, ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಎಲ್ಲರ ಜೀವನ ಹೊರಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ, ಎಂಜಾಯ್ ಮಾಡಿ ಸರ್.